ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಬೀದರ್ನ ಶಹಾಗಂಜ್ನ ಅಂಬೇಡ್ಕರ್ ಭವನ ಜನವಾಡ ರಸ್ತೆಯಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಯೂತ್ ಕ್ಲಬ್ ವತಿಯಿಂದ 206ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಿಮಿತ್ತದ ಮೆರವಣಿಗೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮಾರುತಿ ಬೋದೆ ಅವರು ಈ ಒಂದು ಮೆರವಣಿಗೆಯ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ನೀಡಿದರು. ಜೊತೆಗೆ ಈ ಒಂದು ಮೆರವಣಿಗೆಗೆ ಅಂದರೆ ಭೀಮಾ ಕೋರೆಗಾಂವ್ ಮಾದರಿಯ ಸ್ತಂಭದ ಮೆರವಣಿಗೆಗೆ ನಗರಸಭೆ ಅಧ್ಯಕ್ಷರಾದ MD ಮೊಹಮ್ಮದ್ ಗೌಸ್ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಶಿವರಾಜ್ ರಾಠೋಡ್, ಪೌರ ಆಯುಕ್ತರು, ನಗರಸಭೆ ಬಾಬು ಪಾಸ್ವಾನ್, ಜಿಲ್ಲಾ ಸಂಚಾಲಕರು DSS ಬೀದರ್, ಮಾಜಿ ಸದಸ್ಯರು ನಗರಸಭೆಯ ಧನರಾಜ್ ಹಂಗರ್ಗಿ, JDS ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾಗಿರುವ ಅಭಿ ಕಾಳೆ, ನಗರಸಭೆ ಸದಸ್ಯರಾದ ಪ್ರಶಾಂತ್ ದೊಡ್ಡಿ, ನಾಗೇಂದ್ರ ಸಿಂಗೋಡೆ, ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ನಾನ್ ಗವರ್ನಮೆಂಟ್ ಶೆಡ್ಯೂಲ್ಡ್ ಕಾಸ್ಟ್ ಎಂಪ್ಲಾಯಿ ಬೀದರ್, ರಾಜ್ಕುಮಾರ್ ಬನ್ನೇರ್ ವಿಭಾಗೀಯ ಸಂಘಟನಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದ ಬೀದರ್, ನಯೂಮ್ ಶರೀಫೋದ್ದೀನ್, ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಅಲಿಯಾಬಾದ್, ಯುವ ನಾಯಕರಾದ ನವೀನ ಚಿಟ್ಟಾ, ಕಾಂಗ್ರೆಸ್ನ ಮುಖಂಡರಾದ ಅನಿಲ್ ಕಾಳೆ, ಜಿಲ್ಲಾ ಸಂಘಟನಾ ಸಂಚಾಲಕರು KSDSS ಬೇದನ್ನ ರಾಜ್ಕುಮಾರ್ ವಾಗ್ಮಾರೆ, JDS ನಗರ ಯುವ ಅಧ್ಯಕ್ಷರಾಗಿರುವ ರಾಹುಲ್ ಹಾಲೇಪರ್ಗಿಕರ್, ಜಿಲ್ಲಾಧ್ಯಕ್ಷರು ಭಾರತೀಯ ವಿದ್ಯಾರ್ಥಿ ಸಂಘ ಬೀದರ್ನ ಪ್ರದೀಪ್ ನಾಟೇಕರ್, ಕಾರ್ಮಿಕ ಇಲಾಖೆ ರಾಜ್ಯ ಕಾರ್ಯದರ್ಶಿ ಬೀದರ್ನ ಜಾನ್ಸನ್ ಘೋಡೆ, ಜಿಲ್ಲಾಧ್ಯಕ್ಷರು ವೀರ ಕನ್ನಡಿಗರ ಸೇನೆ ಬೀದರ್ನ ಮುಖೇಶ್ ರಾಯ್ ಶಾಗಂಜ್, ಕಾಂಗ್ರೆಸ್ನ ಯುವ ಮುಖಂಡರಾದ ಪವನ್ ಮಿಠಾರೆ. ಜೊತೆಗೆ ಇದೇ ವೇಳೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಶಾಗಂಜ್ನ ಅಧ್ಯಕ್ಷರಾದ ಅಜಯ್ ದೀನೆ, ಕರಣ್ ಜಡ್ಗೆ, ವಿನೋದ್ ಜ್ಯೋತಿ, ಬಬ್ಲು ಬಿರ್ಕುರೆ, ಅಶೋಕ್ ಮಂಗಲ್ಗಿ, ಕುಮಾರ್ ಕಾಂತೆ, ರಾಹುಲ್ ದೀನೆ, ಶಿವು DK, ಅಜಯ್ ವರ್ಮಾ, ವಿಜಯಕುಮಾರ್ ಮೋರೆ, ರಾಹುಲ್ ಜ್ಯೋತಿ, ಹರೀಶ್ ಮಂಗಲ್ಗಿ, ಪ್ರೇಮ್ ಮಂಗಲ್ಗಿ, ಮಿಲಿಂದ್ ನೇಳ್ಗೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಜೊತೆಗೆ 206ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಿಮಿತ್ತವಾಗಿ ಮೆರವಣಿಗೆ ಹಮ್ಮಿಕೊಂಡಿದ್ದು DJ ನಾದಕ್ಕೆ ಮೆರವಣಿಗೆಯುದ್ದಕ್ಕೂ ಯುವಕರು ಕುಣಿದು ಕುಪ್ಪಳಿಸಿದರು.
ಭೀಮಾ ಕೋರೆಗಾಂವ್ 206ನೇ ಉತ್ಸವದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಇಂದಿನ ದಿವಸ 1818ರಲ್ಲಿ ಭೀಮಾ ಕೋರೆಗಾಂವ್ ಏನು ಒಂದು ಹೋರಾಟ ಆಯಿತು, ಈ ದೇಶದ ಶೂದ್ರ ಸಮಾಜದ ಏನು ಮಹಾಡ್ ಬಟಾಲಿಯನ್ ಅಂತಿತ್ತು, ಮಹಾಡ್ ಬಟಾಲಿಯನ್ ಇಂಗ್ಲೆಂಡ್ ಸರ್ಕಾರದಾಗಿದ್ದಾಗ ಪೇಶ್ವಾ ಸೈನಿಕರು, ಪೇಶ್ವಾ ರಾಜ ಏನು ಪೂನೆಯಲ್ಲಿದ್ದರು, ಆವಾಗ ಅವರು ಈ ಒಂದು ಮಹಾಡ್ ಸತ್ಯಾಗ್ರಹ ಮಹಾಡ್ ಬಟಾಲಿಯನ್ ಸಹ ಅವೆಲ್ಲ ಯುದ್ಧ ಮಾಡೋಕ್ಕೆ ಬರ್ತಾರೆ. ಆವಾಗ ನಾವೆಲ್ಲರೂ ನಮ್ಮ ದೇಶದವರು ಇದ್ದೆವು, ನಾವು ಇಂಗ್ಲೆಂಡ್ನ ಸರ್ಕಾರದಲ್ಲಿ ಇದ್ದರೂ ಕೂಡ ಯಾಕೆ ಜಗಳ ಬೇಡ, ನಮ್ಮನ್ನ ಹೊಡ್ಕೊಂಡು ಬೇಡ ಅಂತ ಅವರು ರಾಜ್ಯದ ಬಳಿಗೆ ಹೋಗಿ ಹೇಳ್ತಾರೆ. ಆವಾಗ ಅವರು ನಮ್ಮ ಬಟಾಲಿಯನ್ಸ್ಗಳಿಗೆ ಅವಹೇಳನ ಮಾಡಿ, ನೀವು ಶೂದ್ರರು ಇಲ್ಲಿ ಒಳಗೆ ಬಂದಿರ ಹಂಗೆ, ನಿಮಗೆ ನಾವು ಬಿಡಬಾರ್ದೆ, ಆದರೂ ನೀವು ಹೋಗ್ರಿ ಈಗ ಅಂತ ಹೇಳಿ ಅವ್ರ ಮುಂದೆ ಅದು ಕ್ಲೀನ್ ಮಾಡಿ ನೀರು ಹಾಕೋದು ಕೂಡ ಮೂತ್ರ ಒಂದು ವಿಸರ್ಜನೆ ಮಾಡಿ ಅದು ಕ್ಲೀನ್ ಮಾಡ್ತಾರೆ. ಅದು ಆಗಿನ ಅಲ್ಲಿನ ನಮ್ಮ ರಾಜ್ಯ ಬಟಾಲಿಯನ್ನ ಮುಖ್ಯಸ್ಥಿದಂತರ ಸಿದ್ಧನಾಗ ಹತ್ರ ಹೇಳ್ಕೊತಾರೆ. ಅಂದಾಗ ಆಯಿತು ಅವ್ರು ಬರಲಿ, ನಾವು ಯುದ್ಧಕ್ಕೆ ನಾವು ಸಿದ್ಧರಾಗೋಣ ಅಂತಂತ ಹೇಳಿ 500 ಜನ ಮಹಾರ್ ಬಟಾಲಿಯನ್ಸ್ ಇದ್ದರು. 2800 ಜನ 28,000 ಜನ ಪೇಶ್ವಾರಿದ್ದರು. ಆ ಸೈನಿಕರಿಗೆ 31 ರಾತ್ರಿ ಅವ್ರಿಗೆ ಸೋಲಿಸಿ ಮಹಾಡ್ ಒಂದು ಏನು ಬಟಾಲಿಯನ್ಸ್ ಇದ್ದರು ಅಂಥ ಸಮಯಕ್ಕೆ 27 ಜನ ಅವರು ನಮ್ಮ ಕಡೆಯಿಂದ ಕಳ್ಕೊತಾರೆ. ಆದ್ರೆ ಆ ಮಹಾಡ್ ಇದು ಆಗಿ 100 ವರ್ಷ ಆಗಿತ್ತು. ಈ ದೇಶದಲ್ಲೇ ಆ ಇತಿಹಾಸ ಇಕ್ಕಿಲ್ಲ. ಯಾಕಂದ್ರೆ ಆ ಟೈಮಿಗೆ ನಮ್ಮಂಥ ಬರೆಯಂಥವ್ರಲ್ಲಿ ಇಲ್ಲಿ ಯಾರೂ ಇದ್ದಿಲ್ಲ. ಶೂದ್ರ ಸಮಾಜದಾಗ ಬ್ರಾಹ್ಮಣರೇ ಬರೀತಿರು. ಅದಕ್ಕೆ ಬ್ರಾಹ್ಮಣರು ಆ ಇತಿಹಾಸ ಬರ್ದಿಲ್ಲ, ಎಲ್ಲೂ ತೋರಿಸಿಲ್ಲ. ಆದರೆ ಬಾಬಾ ಸಾಹೇಬರಿಗೆ 1919ರಲ್ಲಿ ಅವ್ರಿಗೆ ಇಂಗ್ಲೆಂಡ್ನಾಗ ಗೊತ್ತಾಗ್ತದೆ, ಇಂಡಿಯಾ ದೇಶದಲ್ಲಿ ಮಹಾಡ್ ಬಟಾಲಿಯನ್ ಇತ್ತು. ಬಟಾಲಿಯನ್ದಾಗ 500 ಸೈನಿಕರು ಹಿಂಗೆ 28,000 ಸೈನಿಕರಿಗೆ ಸೋಲಿಸಿ ಭಾಳ ಶೂರರು ಮೆರೆದಾರ ಅಂತಂದು ಅಂದಾಗ ಅವಾಗ ಅವ್ರಿಗೆ ಗೊತ್ತಾಗಿ ಅವಾಗ ಪೂನಾ ಹತ್ತಿರ ಇರುವಂಥ ಒಂದು ಊರಿಗೆ ಬಂದು ಭೇಟಿಯಾಗಿ ಆ ಒಂದು ಮಹಾರ್ ಸೈನಿಕರ ಒಂದು ಏನು ಸ್ಥಳ ಇದೆ, ಅವರು ಹೋರಾಟ ಮಾಡಿದ ಸ್ಥಳ, ಆ ಸ್ಥಳಕ್ಕೆ ಬಂದು ಅವರು ವರ್ಷಿಗೆ ಅಲ್ಲೇ ಬಂದು ಕೂಡ್ತಿರು. ಅದು ಬಂದು ಕುಂತಾಗ ಈಗ ಸ್ವಲ್ಪ ದಿವಸದಿಂದ ಗೊತ್ತಿತ್ತು, 2019ರಲ್ಲಿ 200 ವರ್ಷದ ಒಂದು ಇತಿಹಾಸ ಮಹಾಡ್ ಸತ್ಯಾಗ್ರಹ ಅಲ್ಲಿ ಬಟಾಲಿಯನ್ ಏನು ಇತಿಹಾಸ ಇತ್ತು. ಆ ಇತಿಹಾಸಕ್ಕೆ ಸುಮಾರು ದೇಶದ ಮೂಲಿಗೊಂದ ಎಲ್ಲ ಅಸ್ಪೃಶ್ಯರು, ದಲಿತರು, ಅಂಬೇಡ್ಕರ್ ಅಭಿಮಾನಿಗಳು, ಸ್ವಾಭಿಮಾನದ ಸಂಕೇತವಾದಂಥ ಆ ಸ್ಥಳಕ್ಕೆ ಎಲ್ಲರೂ ಹೋಯ್ತರು. ಆದರೆ 2019ರಲ್ಲಿ 200 ವರ್ಷ ಆಗಿತ್ತು. ಅವತ್ತು ಈ ದೇಶದಲ್ಲಿದ್ದಂಥ ಕಮ್ಯುನಲ್ ಫೋರ್ಸು ಏನು ಮನೋವಾದಿ ಬ್ರಾಹ್ಮಣಶಾಹಿ ಇದೆ, ಬ್ರಾಹ್ಮಣಶಾಹಿ ಅವತ್ತು ಅಲ್ಲಿ ಹೋದಂಥ ದಲಿತರ ವೆಹಿಕಲ್ಗಳು, ದಲಿತರ ಮೇಲೆ ಬಂದು ಹಳ್ಳಿಯಲ್ಲಿ ಬಂದಂಥವ್ರ ಮೇಲೆಲ್ಲ ಅವರು ಪ್ರಿಪ್ಲಾನ್ ಮಾಡಿ ಅವತ್ತು ಅಟ್ಯಾಕ್ ಮಾಡಿದ್ರು. ಅಂಥ ಸಮಯಕ್ಕೆ ಮತ್ತೆ ಗೊತ್ತಾ ಅವ್ರಿಗೆ ಚಾಲೆಂಜ್ ತೊಗೊಂಡು ಇವತ್ತು ಪ್ರತಿ ವರ್ಷ ಎಲ್ಲ ಊರಾಗ ಗ್ರಾಮದಾಗ ಎಲ್ಲ ಜಿಲ್ಲಾದಾಗ ಈಗ ಇಂಡಿಯಾ ದೇಶದಾಗ ಎಲ್ಲ ಕಡೆ ಇವತ್ತು ಒಂದು ಮಹಾರ್ ಬಟಾಲಿಯನ್ನ ವಿಜಯೋತ್ಸವ, ಒಂದು ಭೀಮಾ ಕೋರೆಗಾಂವ್ ಉತ್ಸವ ಒಂದು ಹೆಸರ ಮೇಲೆ ಗೊತ್ತಾ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಮತ್ತೆ ಕೂಡ ಏನು ಗೊತ್ತಾ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಚುಕ್ಕುತ್ತರಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತೊಮ್ಮೆ ಈ ದೇಶದಲ್ಲಿ ಭೀಮಾ ಕೋರೆಗಾಂವ್ ಆಗಬೇಕಾದ್ರೆ ಇಂಥ ಏನು ಇವತ್ತು ಸಂವಿಧಾನ ಅಪಪ್ರಚಾರ ಮಾಡ್ತದೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೆವು. ಇವತ್ತೆಲ್ಲ ಮೂಲೆಯಲ್ಲಿ ದಲಿತರು ಜಾಗೃತ ಆಗ್ಯಾರ, ಅವರವರು ಶೂರರಿದ್ದಾರೆ, ಎಲ್ಲ ಗೊತ್ತದ. ಮತ್ತೊಮ್ಮೆ ಆ ಭೀಮಾ ಕೋರೆಗಾಂವ್ ಆಗಬಾರ್ದಾದ್ರೆ ತಾವೆಲ್ಲರೂ ಕೂಡ ಅಂಬೇಡ್ಕರ್ ವಿಚಾರಗಳು, ಅಂಬೇಡ್ಕರ್ ಬರೆದಂಥ ಸಂವಿಧಾನ ತಕ್ಕೊಂಡು ಹೋಗಬೇಕು. ಅದರ ಸಂವಿಧಾನ ಅಪಪ್ರಚಾರ ಮಾಡಿದ್ರೆ ಮತ್ತೊಮ್ಮೆ ಮಹಾಡ್ ಏನು ಭೀಮಾ ಕೋರೆಗಾಂವ್ ಆಯ್ತು ಅಂತ ಎಚ್ಚರಿಕೆ ಅಂತೇವೆ. ಜೈ ಭೀಮ್. ಹಾಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು ಕೋರುತ್ತಾ ವೇದಿಕೆ ಮೇಲೆ ಆಸೀನರಾದ ನಗರಸಭೆ ಅಧ್ಯಕ್ಷರಾದ ಶ್ರೀ ಎಂ ಡಿ ಗೌಸ್ ಅವರೇ, ಮಾರುತಿ ಗೌತಿಹಳ್ಳವರೇ, ರಮೇಶ್ ಕುಮಾರ್ ಪಾಸ್ವಾನ್ ಅವರೇ ಹಾಗೂ ಇನ್ನಿತರ ಎಲ್ಲ ಅತಿಥಿಗಳಿಗೆ ಎಲ್ರಿಗೂ ನಮಸ್ಕಾರ ಹೇಳುತ್ತಾ, ಬಂದಂಥ ನನ್ನ ಆತ್ಮೀಯರೇ ಎಲ್ಲ ಅಣ್ಣ ಕಥೆಗೆದರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಶೇಷವೇನೆಂದರೆ ಇವತ್ತು ನಾವು ಇಲ್ಲಿ ಕರೆದಿರೋ ಕಾರ್ಯಕ್ರಮ ಅಂದರೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಗವಾಗಿ ಇವತ್ತು ಕರೆದಿರೋ ಕಾರ್ಯಕ್ರಮಕ್ಕೆ ಒಂದೆರಡು ವಿಷಯ ಹೇಳಕ್ಕೆ ಬಯಸ್ತೀನಿ. ನಮಗೆಲ್ಲ ಗೊತ್ತಿರೋ ವಿಷಯ ಮತ್ತು ನಮ್ಮ ಕಡೆಯಿಂದ ಒಂದೆರಡು ವಿಷಯ ಹೇಳ್ತೀನಿ. 1818 ಇಸ್ವಿಯಲ್ಲಿ ಏನು ಅವಾಗ ಮಹಾರ್ ಇದ್ರ ಮೇಲೆ ಜನರ ಮೇಲೆ ಏನು ಪೇಶ್ವಾಗಳು ಏನು ಎಲ್ಲ ತೊಂದರೆಗಳು ಕೊಡ್ತಿದ್ರು.